ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ನಿರಂತರ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ ಹೋಗುತ್ತಿದ್ದ ಬಸ್ ತಡೆದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಇಡೀ ಶಾಪವನ್ನ ಕೊರಟಗೆರೆಯಲ್ಲಿ ಹಾಕಿದ್ದಾರೆ. ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪರದಾಡುತ್ತಿರುವಂತಹ ಸ್ಥಿತಿ ಅನಿವಾರ್ಯತೆ ಎದುರಾಗಿದೆ. ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಸಾರ್ವಜನಿಕರು ಕಾಯ್ತಾ ಇರ್ತಾರೆ. ಬಸ್ ಬಂದರೂ ನಿಲ್ಲಿಸಲ್ಲ. ಕೆಲವು ಬಸ್ಗಳು ನಗರಕ್ಕೆ ಬಾರದೆ ಬೈಪಾಸ್ ಮೂಲಕ ಹೋಗ್ತಾ ಇವೆ. ಇದು ಕೇವಲ ಒಂದು ದಿನದ ಸಮಸ್ಯೆ ಅಲ್ಲವೇ ಅಲ್ಲ, ಪ್ರತಿನಿತ್ಯದ ಸಮಸ್ಯೆ ಎಂದು ಪ್ರಯಾಣಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂದು ಕೊರಟಗೆರೆಯಲ್ಲಿ ಬಸ್ ತಡೆದು ಆಕ್ರೋಶ ಹೊರಹಾಕುತ್ತಿರುವ ಬಗ್ಗೆ ಮಾಹಿತಿ ನೀಡಿದ ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಪ್ರಯಾಣಿಕರ ಸಮಸ್ಯೆಯನ್ನು ಆಲಿಸಿ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ. ಪ್ರಯಾಣಿಕರ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸಿ ಪ್ರಯಾಣಿಕರು ತಡೆಹಿಡಿದ 10ಕ್ಕೂ ಹೆಚ್ಚಿನ ಬಸ್ಗಳಿಂದ ಉಂಟಾಗಿದ್ದ ಟ್ರಾಫಿಕ್ ಕ್ಲಿಯರ್ ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲವನ್ನ ಕಲ್ಪಿಸಿದ್ದಾರೆ. ಸರ್ಕಾರಿ ಬಸ್ ತೊರೆದು ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಸ್ಥಿತಿ ಕೊರಟಗೆರೆ ಜನದ್ದಾಗಿದೆ. ಬರೋಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರು. ಸರಿ, ಬಸ್ ಇದಾವೆ ಅಂತ ಹೇಳಿ ವೇಟ್ ಮಾಡ್ತಾ ಇದೀವಿ. ಕಡಿಮೆನೆ ಸರ್, ಪಾವಗಡ ತುಂಬಾ ಜನ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಹಾಫ್ ಅನ್ ಅವರ್ ಆದ್ರೂ ಒಂದೇ ಬಸ್. ನೀವು ಹಾಸನ್ ಬೇರೆ ಕಡೆ ನೀವು ಇನ್ನು ಖಾಲಿ ಹೋಗ್ತಾರೆ, 5 ನಿಮಿಷಕ್ಕೂ ನನ್ನ ಬಸ್ಸು. ಈ ಕಡೆ ಎಷ್ಟು ಜನ ಬರ್ತಾರೆ, ಬಸ್ಸನ್ನು ಕಡಿಮೆ, ಮತ್ತೆ ಇಲ್ಲಿ ಸ್ಟಾಪೇ ಕೊಡಲ್ಲ. ನಾವು ಕೆಲಸಕ್ಕೆ ಹೋಗೋರು ವಾಪಸ್ ಸ್ಕೂಲಿಗೆ, ಅದಕ್ಕೆ 4 o'clock ಎದ್ದು ಬಂದಿದ್ದೀವಿ. ಬಸ್ಸು ರಶ್ ಇದೆ ಅಂತ ಹೇಳಿ ಕಾಲೇಜ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಇಲ್ಲಿ ಈ ಬಸ್ಗಳೆಲ್ಲ ತಡ ಆಗ್ತದೆ. ಡೈಲಿ ಸಮಸ್ಯೆ ಇದೆ. ಎಲ್ಲ ಬೈಪಾಸಲ್ಲಿ ಹೋಗುತ್ತೆ. 4 ಗಂಟೆಯಿಂದ 6 ಗಂಟೆವರೆಗೂ ಒಂದೇ ಗಾಡಿ ಬಂದಿರೋದು. ಅದು ಪೂರ್ತಿ ರಶ್ಶು. ಇವ್ರು ಬೈಪಾಸಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಕೊರಟಗೆರೆ ಜನ ಇರ್ತಾನೆ, ತುಂಬಾಡಿ ಇದೆಲ್ಲ ಸುತ್ತಮುತ್ತ ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ಬಸ್ಸು ನಿಲ್ಸಲ್ಲ ಎಲ್ಲೂ ಅಂತ. ಇಲ್ಲೂ ಬಸ್ ನಿಲ್ಸಿಲ್ಲ, ನಾವೆಲ್ಲ ಹೋಗ್ಬೇಕು? ಎಲ್ಲ ಬೆಂಗಳೂರಲ್ಲಿ 4 ಗಂಟೆಯಿಂದ ವೇಟ್ ಮಾಡ್ತಾರೆ ಸರ್. ಒಂದೇ ಗಂಟೆ ಒಳಗೆ ಬಂದಿರೋ. ನಿಲ್ಸೋದೇ ಇಲ್ಲ. ಇಲ್ಲ ಮುಂದಕ್ಕೆ ಹೋಯ್ತಾರೆ, ಇಲ್ಲ ಹಿಂದಕ್ಕೆ ಹೋಯ್ತಾರೆ. ಒಂದು ಮತ್ತೆ ರಶ್ಶು ಅಂತಾರೆ. ಇವ್ರು ಡಿಪೋದವರು ಮಧುಗಿರಿ ಡಿಪೋ ಇದೆ. ಮಧುಗಿರಿ ಡಿಪೋಯಿಂದ ಎಲ್ಲಿ ಗಾಡಿ ಹಾಕಿದ್ದಾರೆ ನಮಗೆ? ಯಾಕೆ ಹಾಕಿಲ್ಲ? ಮಧುಗಿರಿ ಡಿಪೋಯಿಂದ 5 ಜನ ಹತ್ರ ಖಾಲಿ ಹೋಗ್ತಾರೆ ಜನ. ಇವರು ಬೈಪಾಸಲ್ಲಿ ಹೋಗಬಾರ್ದು. ಗಾಡಿ ಒಳಗೆ ಬಂದ್ರೆ ಎಲ್ಲ ಸಮಸ್ಯೆ ಇರೋದು. 5 ಜನ ಹಾಕೊಂಡ್ರು ಹರಿತದೆ. ಒಂದು ಬಸ್ ಜನ ಇಲ್ಲೇ ಇದ್ದಾರೆ.